ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಪ್ರಚಲಿತ ಘಟನೆಗಳ ಮಾಹಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಪ್ರಚಲಿತ ಘಟನೆಗಳನ್ನು ಕೇಳಲಾಗುತ್ತದೆ. ಇದರ ಅನ್ವಯವಾಗಿ ಇಲ್ಲೊಂದು ಪ್ರಶ್ನೆಯನ್ನ ತಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಇಂಡಿಯಾ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಫಂಡ್ ಯಾವ ವರ್ಷ ಸ್ಥಾಪನೆ ಮಾಡಲಾಯಿತು? ಎ 2015, ಬಿ 2017, ಸಿ 2013, ಡಿ 2010. ಇದಕ್ಕೆ ಸರಿಯಾದ ಉತ್ತರ ಬಿ 2017. ಇದರ ವಿವರಣೆ: ಇಂಡಿಯಾ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಫಂಡ್ 2017ರಲ್ಲಿ ಸ್ಥಾಪನೆ ಮಾಡಲಾಯಿತು. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ಒಂದು ಯೋಜನೆ ಅಸ್ತಿತ್ವಕ್ಕೆ ಬಂದಿದೆ. ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಸಣ್ಣ ದೇಶಗಳಿಗೆ ಈ ಪಾಲುದಾರಿಕೆಯ ನಿಧಿಯ ವತಿಯಿಂದ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ. ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ಸೌತ್ ಕೋಆಪರೇಟಿವ್ ಇದರ ಕಾರ್ಯನಿರ್ವಹಣೆ ಹೊಣೆಗಾರಿಕೆಯನ್ನು ವಹಿಸಿಕೊಂಡಿದೆ. ಇದರ ಜೊತೆಗೆ ಯುನೈಟೆಡ್ ನೇಷನ್ಸ್ ಸಿಸ್ಟಮ್ಸ್ ಸಹ ನಿರ್ವಹಣೆಯ ಸಹಭಾಗಿತ್ವವನ್ನು ಹೊಂದಿಕೊಂಡಿದೆ. ಈ ನಿಧಿಯ ವತಿಯಿಂದ ಸಣ್ಣ ದೇಶಗಳಲ್ಲಿ 55 ಯೋಜನೆಗಳನ್ನು ಅನುಷ್ಠಾನ ತರಲು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಇದರ ಉದ್ದೇಶ ಹಿಂದುಳಿದ ರಾಷ್ಟ್ರಗಳು ಮುಂದುವರಿಯಬೇಕು, ಮುಂದುವರೆದ ರಾಷ್ಟ್ರಗಳು ಬೆಳಗುವ ಅಭಿವೃದ್ಧಿಯತ್ತ ಸಾಗಬೇಕು, ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವ ಉದ್ದೇಶವನ್ನು ಹಾಕಿಕೊಂಡು 2017ರಲ್ಲಿ ಈ ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. ಸ್ಪರ್ಧಾ ಅಭ್ಯರ್ಥಿಗಳೇ, ಈ ಒಂದು ಪ್ರಚಲಿತ ಘಟನೆಯ ಮಾಹಿತಿ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಎಲ್ಲರಿಗೂ ಧನ್ಯವಾದಗಳು.